ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ನ ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ. ಇವತ್ತು ನಾವಿದ್ದೀವಿ ಸಿದ್ದಾರೂಢ ಮಠದ ಆವರಣದೊಳಗ. ಇವತ್ತಿನ ವಿಶೇಷತೆ ಏನಂದ್ರೆ ನಮ್ಮ ಮಹಿಳಾ ಗ್ರೂಪ್ನವರೆಲ್ಲ ಸೇರಿ ಒಂದು ಮಹಿಳಾ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಸಿದ್ದಾರೂಢ ಮಠದ ಜಾತ್ರೆ ಆತಲ್ಲ, ಸಿದ್ದಾರೂಢ ಮಠದ ಜಾತ್ರೆ ಒಳಗಡೆ ನೆಕ್ಸ್ಟ್ ಈಗ ಆವರಣ ಎಲ್ಲ ಬಹಳಷ್ಟು ಕಸ ಬಿದ್ಬಿಟ್ಟೈತಿ. ಅದಕ್ಕಂತ ಹೇಳಿ ಸಿದ್ದಾರೂಢ ಮಠದ ಆವರಣನ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನೋಡ್ರಿ. ವಿಶ್ವ ಹಿಂದೂ ಪರಿಷತ್ ಹುಬ್ಬಳ್ಳಿ ಮಹಾನಗರದಲ್ಲಿ ಮಹಿಳಾ ಪ್ರಮುಖ ಅಂತ, ಮಹಿಳಾ ಸಂಯೋಜಕಿ ಅಂತ ನಂದು ಜವಾಬ್ದಾರಿ ಇದೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವೆಲ್ಲ ಮಹಿಳೆಯರು ಸೇರಿಕೊಂಡು ಈ ಸಿದ್ದಾರೂಢ ಮಠದಲ್ಲಿ ಅಜ್ಜನ ಸೇವೆ ಮಾಡಕ್ಕೆ ಬಂದಿದ್ದೀವಿ. ಇದೊಂಥರ ವಿಶಿಷ್ಟವಾದ ಕೆಲಸ. ಎಲ್ಲರೂ ಏನೋ ಬೇರೆ ಕೇಕ್ ಕಟ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ. ನಾವು ಈ ಥರ ಸ್ವಚ್ಛತಾ ಕಾರ್ಯ ಮಾಡಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಸಿದ್ದಾರೂಢ ಮಠದ ಆವರಣನ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ರಿ. ಎಲ್ಲಾ ಕಾರ್ಯಕರ್ತರು ಇದ್ದಾರೆ ಇಲ್ಲಿ. ಎಲ್ಲಾ ಮಹಿಳಾ ಶಕ್ತಿ ಯಾವ ಟೈಪ್ ವರ್ಕ್ ಆಗ್ತಾ ಇದೆ ನೋಡ್ರಿ. ಎಲ್ಲಾ ಮಹಿಳೆಯರು ಎಷ್ಟೊಂದು ಉತ್ಸಾಹದಿಂದ ಕ್ಲೀನ್ ಮಾಡ್ತಾ ಇದಾರೆ ನೋಡ್ರಿ. ಬರೇ ನಾವು ನೋಡಿರ್ತೀವಿ ವುಮೆನ್ಸ್ ಡೇ ಅಂದ್ರೆ ಜಸ್ಟ್ ಮೋಜ್ ಮಸ್ತಿ ಮಾಡೋದ, ಕೇಕ್ ಕಟ್ ಮಾಡೋದ, ಪಾರ್ಟಿ ಮಾಡೋದ ಅದ ಆಗಿರ್ತೈತಿ. ಅದ್ರ ಜೊತೆಗೆ ಇದೊಂದು ಹೊಸ ವಿಚಾರ ಮತ್ತು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು ನೋಡ್ರಿ. ಇದ ವಿಚಾರ ಎಲ್ಲರ ಕಡೆನೂ ಬಂತಂದ್ರೆ ನಮ್ಮ ದೇಶ ಫುಲ್ ಸ್ವಚ್ಛ ಭಾರತ, ಮೋದಿಯವರ ಕಂಡ ಸ್ವಚ್ಛ ಭಾರತದ ಕನಸು ನನಸಾಗ್ತೈತಿ ನೋಡ್ರಿ. ಮೊನ್ನೆಲ್ಲ ಜಾತ್ರೆ ಆಗಿತ್ತಲ್ಲ, ಜಾತ್ರೆ ಆದಾಗಿಂತಲೂ ಬಹಳಷ್ಟು ಕಸ ಆಗ್ಬಿಟ್ಟಿತ್ತು. ಅದೆಲ್ಲ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ವಿಚಾರ.
ಇಷ್ಟೊಂದು ಸಾಮಾಜಿಕ ಕಳಕಳಿ ಯಾರಿಗೂ ಇರಂಗಿಲ್ಲ. ಸಮಾಜದ ವಿಚಾರ ಮಾಡಿ ಇಲ್ಲಿ ಸಮಾಜದ ವಿಚಾರ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಾಕೊಂಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ಈಸಿಯಾಗಿ ನೀವು ನನ್ನ ವಿಡಿಯೋಸ್ ಅನ್ನ ನೋಡ್ಬೋದು. ಇವತ್ತ ನಮ್ ಜೊತೆ ಇದಾರ ನಮ್ಮ ವೀಣಾ ಅಕ್ಕ. ಹಲೋ, ನನ್ನ ಹೆಸರು ವಿಜಯಲಕ್ಷ್ಮಿ ಟೊಂಗ್ಳಿ ಅಂತ ಹೇಳಿ. ಈ ಮಹಿಳಾ ದಿನಾಚರಣೆ ಅಂಗವಾಗಿ ನಾವಿಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸಿದ್ದಾವಡ ಮಠ. ಇಲ್ಲಿ ನಮಗೆ ಸೇವಾ ಮಾಡಲು ನಮಗೆ ಒಂದು ದೊಡ್ಡ ಭಾಗ್ಯ ಸಿಕ್ಕಿದೆ. ಇದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಬೇಕು. ಬಹಳ ಚೆನ್ನಾಗಿ ಎಲ್ಲರೂ ಬಂದು ಕೈಗೂಡಿಸ್ತಾ ಇದ್ದಾರೆ. ತುಂಬ ಧನ್ಯವಾದ. ಇವತ್ತಿನ ದಿವಸ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಿದ್ದಾರೂಢ ಯೋಗ ಪರಿವಾರ ಕೇಂದ್ರದಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಇಲ್ಲಿ ಸ್ವಚ್ಛ ಮಾಡಬೇಕಾದ್ರೆ ನಮ್ಮ ಭಾಗ್ಯ, ಸಿದ್ದಾರೂಢರ ಆಶೀರ್ವಾದ. ನೋಡ್ರಿ, ಆಲ್ರೆಡಿ ನಮ್ಮ ಮಹಿಳೆಯರ ಎಲ್ಲಾ ಸೇರಿ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಮಾಡಿದಾರ ಅಂತ ಹೇಳಿ. ಅಜ್ಜನ ಸೇವಾ ಎಲ್ಲಾರು ಸೇರಿ ಮಾಡತ್ತಾರ ನೋಡ್ರಿ. ಈವನ್ ಇಲ್ಲಿ ಸಿದ್ದಾರೂಢ ಮಠದೊಳಗ ಭಕ್ತಾದಿಗಳು ಏನ್ ಬಂದಾರಲ್ಲ, ಭಕ್ತಾದಿಗಳು ನಾವು ಸ್ವಲ್ಪ ಅಜ್ಜನ ಸೇವಾ ಮಾಡ್ತೀವಿ, ನಮಗೂ ಕೊಡ್ರಿ ಅಂತ ಹೇಳಿ ಕೊರಕೆ ಎಲ್ಲ ಇಸ್ಕೊಂಡ ಕ್ಲೀನ್ ಮಾಡತ್ತಾರ ನೋಡ್ರಿ. ಇದು ನೋಡ್ರಿ ಇನ್ಸ್ಪೈರೇಷನ್ ಅಂದ್ರೆ. ಮಹಿಳಾ ದಿನಾಚರಣೆ ಬಹಳಷ್ಟು ವೇ ಒಳಗ ಸೆಲೆಬ್ರೇಟ್ ಮಾಡ್ಬೋದ. ಮಹಿಳಾ ದಿನಾಚರಣೆಯನ್ನ ಬಹಳ ಡಿಫ್ರೆಂಟ್ ವೇ ಒಳಗಡೆ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಟೈಮ್. ಮಹಿಳಾ ದಿನಾಚರಣೆ ಅಂಗವಾಗಿ ತೋಳನ್ಕೆರೆಯಿಂದ ಮಹಿಳಾ ಬೈಕ್ ರ್ಯಾಲಿಯನ್ನ ಕಂಡಕ್ಟ್ ಮಾಡಿದ್ರೆ, ಮಹಿಳೆಯರು ಯಾವುದಕ್ಕೂ ಏನು ಕಡಿಮೆ ಇಲ್ಲ ಅಂತ ಹೇಳಿ ಅದರದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಚಾನಲ್ ಅನ್ನು ವಿಸಿಟ್ ಮಾಡಿದ್ರಿ ಅಂದ್ರೆ ನಿಮ್ಗೆಲ್ಲ ಪೂರ್ತಿ ವಿಡಿಯೋಸ್ ಸಿಗ್ತೈತಿ. ಅದ್ರ ಜೊತೆಗೆ ಮತ್ತೆ ತೋಳನ್ಕೆರೆ ಅದರದ ನೆಕ್ಸ್ಟ್ ಡೇನ ತೋಳನ್ಕೆರೆ ಒಳಗ ಮಹಿಳೆಯರಿಗಾಗಿ ಯೋಗ ಮತ್ತೆ ಜುಂಬಾ ಡಿಫ್ರೆಂಟ್ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ವು. ಅದ್ರದ್ದು ಎಲ್ಲ ಪೂರ್ತಿ ನಾನು ವಿಡಿಯೋ ಮಾಡಿ ಸಪರೇಟ್ ಆಗಿ ಹಾಕಿದ್ದೀನಿ ನೋಡ್ರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಾಕೊಂಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾವ. ನೀವು ನನ್ನ ವಿಡಿಯೋಸ್ ಅನ್ನ ಈಸಿಯಾಗಿ ನೋಡ್ಕೋಬಹುದು. ನೋಡ್ರಿ, ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಜನ ಇದ್ರ ಅಲ್ಲೇ, ಆದ್ರೀಗ ಮಠಕ್ಕೆ ಎಷ್ಟು ಜನ ಬಂದಿದಾರಲ್ಲ ಅವರು ಎಲ್ಲ ನಾವು ಅಜ್ಜನ ಸೇವಾ ಮಾಡ್ತೀವಿ, ಸ್ವಲ್ಪ ನಮಗೂ ಸ್ವಲ್ಪ ಕೊಡ್ರಿ ಅಂತ ಹೇಳಿ, ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿ ತಾವ ಹೊರಕೆ ಇಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ರಿ. ವಿಶ್ವ ಹಿಂದೂ ಪರಿಷತ್ ಹುಬ್ಬಳ್ಳಿ ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಹುಬ್ಬಳ್ಳಿ ಮಹಾನಗರದ ವತಿಯಿಂದ ಏನು ವಿಶ್ವ ಮಹಿಳಾ ದಿನಾಚರಣೆಯನ್ನು ಶಿಷ್ಟ ಮತ್ತು ಅರ್ಥಪೂರ್ಣವಾಗಿ ಆಚರಿಸಬೇಕನ್ನುವ ದೃಷ್ಟಿಯಿಂದ ಹುಬ್ಬಳ್ಳಿಯ ಆರಾಧ್ಯ ದೈವ ಸದ್ಗುರು ಸಿದ್ದಾರೂಢ ಸ್ವಾಮಿಯ ಮಠದಲ್ಲಿ ಇಂದು ನೂರಾರು ಜನ ನಮ್ಮ ಮಾತೃಶಕ್ತಿ ತಾಯಂದಿರು ಸ್ವಚ್ಛತೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ವಿಶ್ವ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಮಹಿಳೆಯರಿಗೂ ಕೂಡ ನಾನು ತಾಯಂದಿರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ಕೊತ ಬರ್ತಿದೆ. ಇದರಲ್ಲಿ ಕೂಡ ಇದು ಒಂದು ಸೇವಾ ಕಾರ್ಯ. ನಮ್ಮ ಈಗ ಉಚಿತವಾಗಿ ಮನೆ ಪಾಠ ಇರಬಹುದು, ಮತ್ತು ಬಾಲ ಗೋಕುಲಗಳ ಇರ್ಬೋದು, ಅನೇಕ ಸೇವಾ ಕಾರ್ಯಗಳನ್ನು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಬಂದಿದೆ. ಅದರ ಪ್ರಯುಕ್ತ ನಮ್ಮ ಮಾತೃಶಕ್ತಿ ವತಿಯಿಂದ ಇಂದು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮ್ಮ ಅಕ್ಕಗಳೆಲ್ಲ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ರಿ.
ಕೆಲವೊಬ್ರು ಮಹಿಳಾ ಸಂಘದಿಂದ ಇದಾರ, ಕೆಲವೊಬ್ರು ವಿಶ್ವ ಹಿಂದೂ ಪರಿಷತ್ನಿಂದ ಇದಾರ, ಕೆಲವೊಬ್ರು ಬೇರೆ ಬೇರೆ ಸಂಘದಿಂದ ಬಂದಿದಾರ. ಇವರೆಲ್ಲ ಜ್ಞಾನಜ್ಯೋತಿ ಕಲಾ ಬಳಗದವ್ರಂತ ನೋಡ್ರಿ. ಇಲ್ಲೆಲ್ಲ ಮಹಿಳೆಯರು ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಕೆಲವೊಂದು ಪುರುಷರು ಬಂದು ಜಾಯಿನ್ ಆಗ್ತಾ ಇದ್ದಾರೆ ಈಗ. ಆಲ್ಮೋಸ್ಟ್ ಆಲ್ ಇವಾಗ ಆವರಣ ಏನೈತಲ್ಲ, ಈ ಆವರಣ ಕ್ಲೀನ್ ಆಗಿದೆ ನೋಡ್ರಿ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು 100 ಮಹಿಳೆಯರ ಮೇಲೆ ಸೇರಿದಾರ. ಅದು ಇವತ್ತು ಸಂಡೇ ಐತಿ, ಸಂಡೇ ಬೆಳಗ್ಗೆ ಅಂದ್ರೂ ಎಲ್ಲಾ ಮಹಿಳೆಯರು ಸೇರಿದಾರ ನೋಡ್ರಿ. ಇಲ್ಲೇ ನೋಡ್ರಿ ಗೊತ್ತಾಗ್ತೈತಿ ನಾರಿಶಕ್ತಿ ಎಷ್ಟೈತಿ ಅಂತ ಹೇಳಿ. ಆಲ್ಮೋಸ್ಟ್ ಆಲ್ ಇಲ್ಲೇ ಕೈಲಾಸ ಮಂಟಪ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ. ನಂತರ ಇಲ್ಲ ಹೊರಗಡೆ ಆವರಣ ಏನಿತ್ತಲ್ಲ, ಹೊರಗಡೆ ಆವರಣ ಕ್ಲೀನ್ ಮಾಡ್ತಾ ಇದಾರೆ. ಇಲ್ಲೇನು ಆಲ್ರೆಡಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮುಗ್ದೈತಂತ ಅನಿಸ್ತೈತಿ. ಇವಾಗ ಇಲ್ಲಿ ಪ್ರಸಾದ ನಿಲಯ ಐತಿ, ಪ್ರಸಾದ ನಿಲಯದ ಕಡೆನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಅಲ್ಲಲ್ಲೇ ಎಲ್ಲಾ ಕಡೆನೂ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ರಿ. ಆಲ್ಮೋಸ್ಟ್ 1 ತಾಸು ಒಳಗೆ ಎಲ್ಲ ಕ್ಲೀನ್ ಆದಂಗೆ ಆಗ್ತೈತೆ. ಮೊದ್ಲು ಹೆಂಗಿತ್ತು ಆವರಣ, ಇವಾಗ ಹೆಂಗಾಗೈತೆ ನೋಡ್ರಿ. ಎಷ್ಟೊಂದೆಲ್ಲ ಕ್ಲೀನ್ ಮಾಡಿದಾರೆ ನೋಡ್ರಿ. ಬೆಳಗ್ಗೆ 7 o'clock ಸ್ಟಾರ್ಟ್ ಆಗಿತ್ತು ಈ ಕಾರ್ಯಕ್ರಮ. ಬೆಳಗ್ಗೆ 7 o'clock ಸ್ಟಾರ್ಟ್ ಆಗಿತ್ತೆ. ಈಗ ಆಲ್ರೆಡಿ 8 o'clock, 1 hourನಾಗ ಎಷ್ಟೊಂದೆಲ್ಲ ಕ್ಲೀನ್ ಮಾಡಿದಾರೆ ನೋಡ್ರಿ. ಈ ರೀತಿ ಮಹಿಳಾ ದಿನಾಚರಣೆ ಆಚರಿಸೋದು ನಾನು ಎಲ್ಲಿ ನೋಡಿಲ್ಲ, ಇದ ಫಸ್ಟ್ ಟೈಮ್ ನೋಡ್ರಿ. ಎಷ್ಟೊಂದು ಚೆನ್ನಾಗಿ ಆಚರಿಸ್ತಾ ಇದಾರೆ ಅಂತೇಳಿ.
ಇಲ್ಲಿ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಸಹಿತವಾಗಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮೊದ್ಲು ಹೆಂಗಿತ್ತು ಆವರಣ, ಇವಾಗ ಹೆಂಗಾಗ್ಯದ ನೋಡ್ರಿ. ಎಷ್ಟು ತಳ ತಳ ಅಂತ ಹೊಳೆಯತ್ತಿಲ್ಲ.
ಹರಿ ಓಂ ನಮಸ್ತೆ. ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿಯ ವತಿಯಿಂದ ಸಿದ್ಧಾರೂಢ ಮಠದ ಸ್ವಚ್ಛತಾ ಆವರಣವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಾತೃಶಕ್ತಿಯವರು ತುಂಬ ಆ್ಯಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ VHP ಟೀಮ್ನವ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ಮಾತೃಶಕ್ತಿಯವರು ಎಲ್ಲ ಮಾತೃಶಕ್ತಿಯವರು ಕೈ ಜೋಡಿಸಿದ್ದಕ್ಕೂ ಕೂಡ ಮಾತೃಶಕ್ತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹರಿ ಓಂ. ಎಲ್ರಿಗೂ ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ ಅವರು ಹಮ್ಮಿಕೊಂಡಂಥ ಈ ನಮ್ಮ ಸಿದ್ಧಾರೂಢರ ನೆಲವಾದ ಹುಬ್ಬಳ್ಳಿಯಲ್ಲಿ ನಾವು ಸಿದ್ಧಾರೂಢರ ಆವರಣವನ್ನೇ ಸ್ವಚ್ಛ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ವಿ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಒಂದು ಸ್ವಚ್ಛತಾ ಕಾರ್ಯವನ್ನು ನಾವು ಬೆಳಿಗ್ಗೆ ಸರಿಯಾಗಿ 7 ಗಂಟೆಯಿಂದ ಎಲ್ಲ ವಿಶ್ವ ಹಿಂದೂ ಪರಿಷತ್ ಸದಸ್ಯರುಗಳು, ಅಕ್ಕಂದಿರುಗಳು, ತಾಯಂದಿರು ಬಹಳ ಒಂದು ಕ್ರಿಯಾಶೀಲತೆಯಿಂದ ಕೂಡಿದಂಥ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದೀವಿ. ಕಸ ಗುಡಿಸ್ತಾ ಇದ್ದೀವಿ, ಈ ನೆಲ ತೊಳಿತಾ ಇದ್ದೀವಿ, ಎಲ್ಲ ಹೊಲಸಾದಂಥ ಎಲ್ಲ ಒಂದು ಆವರಣವನ್ನು ಸ್ವಚ್ಛ ಮಾಡ್ತಾ ಇದ್ವಿ. ಬಹಳೊಂದು ಖುಷಿ ಕೊಡ್ತಾ ಇದೆ. ನಮ್ಮ ಸಿದ್ದಪ್ಪನ ಆಶೀರ್ವಾದ ಈ ಮಕ್ಕಳ ಜೊತೆ ಎಲ್ಲರ ಜೊತೆ ಇರಲಿ ಅಂತ ಹೇಳಿ ನಾನು ಹೇಳ್ತೀನಿ. ಒಂದು ವಿನೂತನವಾದಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ವಿಶೇಷವಾದಂತಹ ಈ ಒಂದು ಆಚರಣೆಯನ್ನು ಎಲ್ಲರೂ ಕೈಗೂಡಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಹಿಂದೂ ಪರಿಷತ್. ಹಾಯ್ ಮೇಡಮ್, ನಮಸ್ಕಾರ. ನಾವು ಸಿದ್ಧಾರೂಢ ಮಠ ಸ್ವಚ್ಛ ಕಾರ್ಯಕ್ರಮ ಇಟ್ಕೊಂಡಿವಿ. ಮಹಿಳಾ ದಿನಾಚರಣೆ ಈ ಥರ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ಮನೆಯವರು ಹೇಳ್ಕೊಟ್ರು, ರಘು ಯಲಕ್ನವ್ರು ಅಂತೇಳಿ. ಆಗ ನಮ್ಮ ವಿಶ್ವ ಪರಿಷತ್ನವರೆಲ್ಲರೂ, ನಮ್ಮ ಕಾರ್ಯದರ್ಶಿ ಇವರೆಲ್ಲರೂ ಇದು ಮಾಡಿದರು, ಹೇಳ್ಕೊಟ್ರು ನಮ್ಗೆ ಈ ಥರ ಮಾಡಿರಿ ಅಂತೇಳಿ. ನಮ್ಗೆ ತುಂಬ ಖುಷಿ ಇದೆ ಇವತ್ತು ಮಾಡೋದಕ್ಕೆ. ಎಲ್ಲರೂ ಮಹಿಳೆಯರು, ಮಾತೃಶಕ್ತಿ ಮಹಿಳೆಯರು ಎಲ್ಲರೂ ಸೇರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಾಕ್ತೀವಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ತಿಂಗಳಿಗೆ ಒಂದು ಸಲ ಇದೇ ಥರ ಮಾಡೋಣ ಅಂತ ಎಲ್ಲ ನಾವು ಅಂದ್ಕೊಂಡಿದ್ವಿ. ನಮ್ಮ ವಿಶ್ವ ಪರಿಷತ್ ಈ ಥರ ನಮಗೆ ಇದು ಮಾಡಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ವಿಶ್ವ ಪರಿಷತ್ ಎಲ್ಲರಿಗೂ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ಇವತ್ತಿನ ದಿವಸ ನಾವು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಆವರಣ ಸ್ವಚ್ಛ ಮಾಡುವ ಮೂಲಕ ನಾವೆಲ್ಲರೂ ಸೇರಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ನೀವೆಲ್ಲ ನೋಡಿರ್ಬೋದು, ಈಗ ಮಹಿಳಾ ದಿನಾಚರಣೆ ಅಂದ್ರೆ ಮೋಜು ಮಸ್ತಿ ಮಾಡಿ ಕೇಕ್ ಕಟ್ ಮಾಡಿ ಮಹಿಳೆಯರೆಲ್ಲ ಸಂಭ್ರಮ ಪಡೋದು, ಅದು ಒಂದು ರೀತಿ. ಆದರೆ ನಾವು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಇವತ್ತು ನಾವು ಸಿದ್ಧಾರೂಢ ಮಠ ಆವರಣ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಮಹಿಳೆಯರು ಅತಿ ಉತ್ಸಾಹದಿಂದ ಎಲ್ಲರೂ ಬಂದು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಇದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ನಾನು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ, ಅಕ್ಷಯ ಪ್ರಖಂಡದ ಅಧ್ಯಕ್ಷ ಆಗುತ್ತಾ ಉಳ್ಳಿ ಮಲ್ಲಿಕಾರ್ಜುನ್ ಮಾತಾಡ್ತಾ ಇರೋದು. ನಾವು ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದಲ್ಲಿ ಹಮ್ಮಿಕೊಂಡಿದ್ದೀವಿ. ಭಾಳ ಮನಸ್ಸಿಗೆ ನೆಮ್ಮದಿಯಿಂದ, ಉತ್ಸಾಹದಿಂದ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರು, ಸಹ ಕಾರ್ಯದರ್ಶಿಗಳು ಎಲ್ಲರೂ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಇದೇ ರೀತಿ ಎಲ್ಲರೂ ತಿಂಗಳಿಗೊಂದು ಫಂಕ್ಷನ್ ಮಾಡ್ಕೊಂತ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸ್ವಚ್ಛತೆ ಇರುತ್ತೆ ಅಂತೇಳಿ ನಾವು ಭಾವಿಸ್ತೇನೆ. ಬಟ್ ಇದೇ ರೀತಿ ಎಲ್ಲರೂ ತಮ್ಮ ತಮ್ಮ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದೇ ರೀತಿ ಎಲ್ಲ ದೇಶನೂ ಕೂಡ ಸ್ವಚ್ಛವಾಗಿರುತ್ತೆ ಅಂತಂದೇಳಿ ನಾನು ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲ ಮಹಿಳಾ ಶಕ್ತಿ ಯಾವ ಟೈಪ್ ವರ್ಕ್ ಆಗ್ತಾ ಇದೆ ನೋಡ್ರಿ. ಎಲ್ಲ ಮಹಿಳೆಯರು ಎಷ್ಟೊಂದು ಉತ್ಸಾಹದಿಂದ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ರಿ. ಬರೀ ನಾವು ನೋಡಿರ್ತೀವಿ ವುಮೆನ್ಸ್ ಡೇ ಅಂದ್ರೆ ಜಸ್ಟ್ ಮೋಜ್ ಮಸ್ತಿ ಮಾಡೋದು, ಕೇಕ್ ಕಟ್ ಮಾಡೋದು, ಪಾರ್ಟಿ ಮಾಡೋದು ಅದ ಆಗಿರ್ತೈತಿ. ಅದ್ರ ಜೊತೆಗೆ ಇದೊಂದು ಹೊಸ ವಿಚಾರ ಮತ್ತು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು ನೋಡ್ರಿ. ಇದ ವಿಚಾರ ಎಲ್ಲರ ಕಡೆನೂ ಬಂತಂದ್ರೆ ನಮ್ಮ ದೇಶ ಫುಲ್ ಸ್ವಚ್ಛ ಭಾರತ, ಮೋದಿಯವರ ಕಂಡ ಸ್ವಚ್ಛ ಭಾರತದ ಕನಸು ನನಸಾಗ್ತೈತಿ ನೋಡ್ರಿ. ಮಹಿಳೆಯರು ಅಷ್ಟೇ ಅಲ್ಲ, ಮಹಿಳೆಯರ ಜೊತೆಗೆ ಪುರುಷರು ಬಂದು ಜಾಯಿನ್ ಆಗ್ತಾ ಇದ್ದಾರೆ ಕ್ಲೀನಿಂಗಿಗೆ. ಮೊದ್ಲು ಹೆಂಗ್ ಕಾಣಕತ್ತಿತ್ತ ಆವರಣ, ಇವಾಗ ಹೆಂಗ್ ಕಾಣಿಸ್ತಾ ಇದೆ ನೋಡ್ರಿ. ಎಷ್ಟು ಪಳ ಪಳ ಹೊಳೆ ಆಗ್ತೈತಿ ಸಿದ್ಧಾರೂಢ ಮಠ.
ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದಾರೆ ನೋಡ್ರಿ. ಜೈ ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಮೌನ ಯೋಗಿ ಗುರುನಾಥರೋಢ ಮಹಾರಾಜ್ ಕಿ ಜೈ. ಇಂದು ನಾವು ವಿಶ್ವ ಹಿಂದೂ ಪರಿಷತ್ತಿನಿಂದ ನಾವು ಭಾರತ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಿಜಕ್ಕೂ ಶ್ಲಾಘನೀಯ ವಿಷಯವಾಗಿದೆ. ನಮ್ಮ ತಂಡ ಕಲಾ ಜ್ಞಾನ ಜ್ಯೋತಿ ಕಲಾ ಬಳಗದಿಂದ ನಾವು ಕೂಡ ಹಿಂದೂ ಪರಿಷತ್ತಿನಲ್ಲಿ ಸೇರಿಕೊಂಡು ಈ ಆಂದೋಲನದಲ್ಲಿ ಪಾಲ್ಗೊಂಡಿದ್ದೇವೆ. ಇದು ಸ್ವಚ್ಛ ಭಾರತ ನಿಜವಾಗ್ಲೂ ವಿಶ್ವಕ್ಕೆ ಇದು ಮಾದರಿಯಾಗಬೇಕು. ವಿಶ್ವ ಹಿಂದೂ ಪರಿಷತ್ತಿನಿಂದ ಸಾಕಷ್ಟು ನಮ್ಮ ಶ್ರೀರಾಮಚಂದ್ರನ ಅನುಗ್ರಹದಿಂದ ಈ ತಂಡ ಬೆಳವಣಿಗೆ ಆಗಿದೆ. ಇದು ದೇಶದ ತುಂಬಾ ಪ್ರಚಲಿತಲಾಗಬೇಕು, ಎಲ್ಲರೂ ಮನ ಮುಟ್ಟಬೇಕು. ಬೇಕಾದಷ್ಟು ಮಹನೀಯರು ಗುಡ್ರುಸಿಂಗಿಯಿಂದ ಮತ್ತು ಸಾಯಿನಗರದಿಂದ, ಉಣಕಲ್ಲಿಂದ, ನವನಗರದಿಂದ ಸಾಕಷ್ಟು ಮಾತೆಯರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಆಯುರ ಆರೋಗ್ಯ ಸಿದ್ಧಾರೂಢರು ದಯಪಾಲಿಸಬೇಕು, ಶ್ರೀರಾಮಚಂದ್ರನ ಅವರನ್ನ ಕಾಪಾಡಬೇಕು ಅಂತ ಹೇಳ್ತಾ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.
ಮೊದ್ಲೆಲ್ಲ ಹೆಂಗಿತ್ತ ಜಾತ್ರೆದೆಲ್ಲ ಫುಲ್ ಹೊಲಸಾಗ್ಬಿಟ್ಟಿತ್ರಿ ಮೇಡಮ್. ಇವಾಗ ನೋಡ್ರಿ ಎಷ್ಟು ಫುಲ್ ಎಲ್ಲ ನಮ್ಮ ಮಹಿಳೆಯರು ಸೇರಿ ಕ್ಲೀನ್ ಮಾಡಿದ. ಎಲ್ಲಾ ಮಹಿಳೆಯರು ಸೇರಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರು ನೋಡ್ರಿ.